ಯತೀಂದ್ರ ಸಿದ್ದರಾಮಯ್ಯ ನೋಡಿ, ಯತೀಂದ್ರಗೆ ಮೆದುಳಿಗೂ ನಾಲ್ಗೆಗೂ ಲಿಂಕೇ ಇಲ್ಲ. ಎಲ್ಲ ಒಂದು ಕಡೆ ನಿರಂತರವಾಗಿ ಸದಾ ಸುದ್ದಿಲಿರಬೇಕಂತ ಹೇಳಿ ವಿವಾದಾತ್ಮಕ ಹೇಳಿಕೆಗಳನ್ನು ಯತೀಂದ್ರ ಕೊಡ್ತಾ ಇದ್ದಾರೆ. ನಾನು ಕೇಳ್ತೀನಿ ಯತೀಂದ್ರ ಅವರಿಗೆ, ಚುನಾವಣೆ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ, ರಾಜ್ಯಪಾಲರು, ರಾಷ್ಟ್ರಪತಿಗಳು, ಚುನಾವಣೆ ಆಯೋಗ, CBI ಇರ್ಬೋದು, ED ಇರ್ಬೋದು, ಸಾಂವಿಧಾನಿಕ ಸಂಸ್ಥೆಗಳು. ಯತೀಂದ್ರ ಭಾಳ ಎಳಸು ರಾಜಕಾರಣದಲ್ಲಿ, ಎಲ್ಲ ಒಂದು ಕಡೆ ಲೈಮ್ ಲೈಟಿಗೆ ಬರಬೇಕು, ಸದಾ ಸುದ್ದಿಲಿ ಇರಬೇಕಂತೇಳಿ ಇಂಥ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ದೀನಿ. ನಾನು ಯತೀಂದ್ರ ಅವ್ರಿಗೆ ಕೇಳ್ತೀನಿ, ನೋಡಿ, ವೋಟ್ ಚೋರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಕತ್ತಲು ರಾತ್ರಿ ಈ ದೇಶದ ಜನರಿಗೆ ಕಲಿಸಿದ ನೀವು, ಭ್ರಷ್ಟಾಚಾರ, ಹಣ ಹಂಚಿ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಂಥವ್ರು ನೀವು. ಆಯಿತು, ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡ್ತಾರಲ್ಲ, ಇಷ್ಟು ವರ್ಷ ದೇಶದಲ್ಲಿ ನೀವೇ ತಾನೇ ಆಡಳಿತ ಮಾಡಿದ್ದು, ಆವಾಗ ಮತಗಳತನ ನೀವೇ ಮಾಡಿದ್ದಾನೆ. ಹಣಬಲ, ತೋಳ್ಬಲ, ಅಧಿಕಾರ ಬಲ ದುರುಪಯೋಗ ಮಾಡಿಕೊಂಡು ಇಷ್ಟು ವರ್ಷ ಅಧಿಕಾರ ಮಾಡಿದ್ರಿ ದೇಶದಲ್ಲಿ. ಈ ದೇಶದ ಪ್ರಜ್ಞಾವಂತ ಮತದಾರರು ನಿಮಗೆ ಕಪಾಳ ಮೋಕ್ಷ ಮಾಡಿ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸ್ಥಾನ ಅವಕಾಶದಲ್ಲಿ ಆ ರೀತಿ ಮಾಡಿದರು. ಇನ್ನೂ ಬುದ್ಧಿ ಬಂದಿಲ್ಲ. ಏನಿದೆ ಆರೋಪ? ನೀವೇ ತಾನೇ ಮತಗಳತನ ಮಾಡಿದ್ದು. ಯಾವುದೇ ಸಾಕ್ಷ್ಯ ಆಧಾರಗಳಿಲ್ಲ. ರಾಜ್ಯದಲ್ಲಿ 2023ಕ್ಕೆ 138 ಸೀಟ್ ಬಂದ್ವಿ ಅಂತೇಳಿ ಹಿಂಗೆ ಬಿಂಬಿಸ್ತೀವಿ, ಎದೆ ಉಬ್ಬಿಸಿ ಹೇಳ್ತಿರಲ್ಲ, ಅವಾಗ ನೀವು ಮತಗಳತನ ಮಾಡಿದ್ರಾ? ನಾವು ರಾಜ್ಯದಲ್ಲಿ ಸೋತು ಸಹ ಗೌರವದಿಂದ, ಜನಾದೇಶಕ್ಕೆ ಗೌರವವನ್ನು ಕೊಟ್ಟು ತಲೆಬಾಗಿ ನಾವು ಪ್ರತಿಪಕ್ಷವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯತೀಂದ್ರ ಅವರೇ, ಇದನ್ನು ಬಿಡಬೇಕು, ಅನಗತ್ಯವಾಗಿ ಆರೋಪ ಮಾಡೋದು. ನೋಡಿ, ಯತೀಂದ್ರ ಅವ್ರ ಅಪ್ಪರಿಗೆ ಹೇಳಿದ್ರು, ಅಪ್ಪ ನಾನು ಕೊಟ್ಟದ್ದು ಇದೆ ಅಂದರೆ ವರ್ಗಾವಣೆ. ಮೊಬೈಲ್ನಲ್ಲಿ ಮಾತಾಡಿ ಮಾಧ್ಯಮಕ್ಕೆ ಸುದ್ದಿಯಾಗಿ ಜನರಿಗೆ ಕಾಮಿಡಿ ಪೀಸ್ ಆದ್ರಿ. ಕುಕ್ಕರ್ ಹಂಚಿದ್ವಿ ಅಂತ ಹೇಳಿದ್ರಿ, ಹೇಳಿಕೆ ಕೊಟ್ರಿ ನೀವೇ, ಬಾಲಿಶವಾದ ಹೇಳಿಕೆ ಚುನಾವಣೆಯಲ್ಲಿ. ಮತ್ತು ಕಳೆದ ವಾರ ಬೆಳಗಾಂನಲ್ಲಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿರಿ. ನಿಮ್ಮ ಸಚಿವರುಗಳೇ ಕೆಲವರು ಡಿಫೆಂಡ್ ಮಾಡ್ಕೊಂಡ್ರು, ಇನ್ನು ಕೆಲವರು ಅದು ವೈಯಕ್ತಿಕ ಹೇಳಿಕೆ ಅಂದರು. ರಾಮನಗರದ ಶಾಸಕರು ಏನು ಹೇಳಿದರು? ಯತೀಂದ್ರಗೆ ಅಧಿಕಾರ ಕೊಟ್ಟದ್ದು ಯಾರು? ಮತ್ತು ಚನ್ನಗಿರಿ ಶಾಸಕರು ಹೇಳಿದರು. ಭಾಳಷ್ಟು ಜನ ಶಾಸಕರು ಟೀಕೆ ಮಾಡಿದರು. DK ಶಿವಕುಮಾರ್ಗೆ ದೂರು ಕೊಡಿದರೆ, ಈಗಾಗಲೇ DK ಶಿವಕುಮಾರ್ ನಮ್ಮ ರಾಷ್ಟ್ರೀಯ ನಾಯಕರಿಗೆ ವರದಿ ಮಾಡಿದ್ವಿ ಅಂತ ಹೇಳಿದರು. ಎಲ್ಲ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅಪ್ರಬುದ್ಧ ರಾಜಕಾರಣಿ, ಎಳಸು, ಜ್ಞಾನನೇ ಇಲ್ಲ. ಅಂದರೆ ವಿವಾದಾತ್ಮಕ ಹೇಳಿಕೆಗಳಿಂದ ಈ ರಾಜ್ಯದ ಜನರಿಗೆ ಮಾಧ್ಯಮದಲ್ಲಿ ಸದಾ ಸುದ್ದಿಯಲ್ಲಿ ಇರಬೇಕು. ಬಹುಶಃ ನವೆಂಬರ್ದಲ್ಲಿ ಕ್ರಾಂತಿ ಅಂತ ಹೇಳಿ ಅವರ ಪಕ್ಷದವರು ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಮುಂದೆ ಉನ್ನತ ಹುದ್ದೆ ಅಲಂಕರಿಸ್ಬೇಕಂತೇಳಿ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳಿಂದ ಫ್ರಂಟ್ ಲೈನಿಗೆ ಬರ್ಬೇಕಂತೇಳಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಚುನಾವಣಾ ಆಯೋಗದ ಆಯುಕ್ತರ ಬಗ್ಗೆ ನೀವು ರಾಜಕೀಯ ಪುಡಾರಿ ಅಂತ ಹೇಳ್ತಾರಲ್ಲ, ನಿಮ್ಮ ಪಕ್ಷ ಪುಡಾರಿ ಪಕ್ಷ. ಅಧಿಕಾರಕ್ಕೆ ಬಂದಂಥವ್ರು ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್. ಹಾಗಾಗಿ ಈ ಹೇಳಿಕೆಯನ್ನು ಖಂಡಿಸ್ತೀವಿ, ತಕ್ಷಣ ವಾಪಸ್ ಪಡಿಬೇಕು.